ಇಲ್ಲಿ ಕಾಂಗ್ರೆಸ್ಸೇ ಬರೋದು ರೀ ಪೂರ್ತಿ ದಾವಣಗೆರೆ ಪೂರ್ತಿ ಇದು ಕಾಂಗ್ರೆಸ್ನೇ ಇರೋದು. ಅದು ಬಿಟ್ಟು ಇನ್ಯಾವುದೂ ಇಲ್ಲ. ಅದಂತೂ ಗ್ಯಾರಂಟಿ ಐತೆ, 100% ಗ್ಯಾರಂಟಿ ಐತೆ. ಎಷ್ಟು ಓಟ್ ಇದೆ ಸರ್ ಇಲ್ಲಿ ಕ್ಯಾಂಪು ಮತ್ತು ಬಸಾಪುರ ಸೇರಿ? ಎರಡು ಸೇರಿ 2800, ಅದ ಒಂದು 100 ಓಟ್ ಹೋಗವ್ರಿ ಆತ. ಅಷ್ಟಂತೂ ಗ್ಯಾರಂಟಿ ಐತಿ. 2700 ಅಂತೂ ಗ್ಯಾರಂಟಿ ಬರ್ತದೆ. ಹೌದಾ? ಅಷ್ಟು ಓಟು ಕಾಂಗ್ರೆಸ್ಗೆ ಹಾಕತ್ತೆ ರೀ. 2600 2650 ಬೋತಿಂಗ್ ಆಕತಿ. ಒಂದು 2050 2100 ಕಾಂಗ್ರೆಸ್ ಬೀಳ್ತೈತಿ. ಆಮೇಲೆ ಏನು ಅಜ್ಜಾರ್ ಇರೋದ್ರಿಂದ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮೂರಿನಲ್ಲಿ ಏನು ರೋಡು ಚರಂಡಿ ಅಂಥವು ಇಂಥವು ಏನು ಸಮಸ್ಯೆ ಇಲ್ಲ. ಆಮೇಲೆ ಬ್ರಿಡ್ಜ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಕಡೆ ರಾಜಕಾಲುವೆ ಮಾಡಿದ್ದಾರೆ. ಆಮೇಲೆ ಈಗ ಸೈಡ್ ಎರಡು ಕಡೆಗೂ ರಿಂಗ್ ರೋಡ್ ಮಾಡ್ತಿದ್ದಾರೆ. ಅದ್ರ ಮೇಲ್ಪಟ್ಟು ಏನು ನಮಗೊಂದು ಇಲ್ಲಿ ನಮ್ದು ಒಂದು ಸಣ್ಣ ಸೈಟಿನ ಸಮಸ್ಯೆ ಇದೆ. ಏನು ಸೈಡ್ ಸರ್? ಎಸ್ ಟಿ ಅವರು ಸಣ್ಣ ಒಂದು 10 ವರ್ಷದಿಂದ ಅಜ್ಜಾರಿದ್ದಾಗಿಂದ ಮಾಡ್ಕೊಡ್ತೀವಿ ಅಂತಂದು ಹೇಳಿದ್ರೆ ಒಂದು ಸೈಟ್ ಮಾಡಿಕೊಡ್ಬೇಕು ಬಡವರಿಗೆ. ಅದು ಒಂದು 150 ಸೈಟ್ ಆಗೋದೈತಿ. ಅದೊಂದು ಸೈಟ್ ಮಾಡಿಕೊಡ್ತೀನಿ ಅಂತಂದು ಹೇಳಿದ್ದಾರೆ. ಎಲೆಕ್ಷನ್ ಆದಮೇಲೆ ಈ ಸೈಟ್ ಗೀಟ್ ಮಾಡ್ಕೊಂಡು ಅದೊಂದು ಪ್ರಾಬ್ಲಮ್. ಕೆಲಸದ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ ಅಜ್ಜಾರ್ ಇರೋ ತನಕ. ಆ ಒಂದು ದೃಷ್ಟಿಯಿಂದನೇ ನಾವು ಕಾಂಗ್ರೆಸ್ ಮಾಡ್ತಾಯಿದ್ದೀವಿ. ಸರ್ BJP ಈ ಕಡೆ ಎಲ್ಲ ಏನು ಪ್ರಭಾವ ಇಲ್ವಾ ಆ ಥರ ಹೆಚ್ಚು? ಇಲ್ಲಿ ಒಳ್ಳೆ ಮೂಲ ಕಾಂಗ್ರೆಸ್ಸಿನ ಇರೋದು. ಹಂಗಾಗಿ ಕಾಂಗ್ರೆಸ್ಗೆ ಮಾಡ್ಬೇಕಂತಿರೋದು. ನಮ್ಮ ಕೆಲಸಗಳು ಏನೋ ಕುಂದಕ್ಕೆ ಕೊಡ್ತಿದ್ರೆ ಕೇಳ್ಬೋದು. ದೊಡ್ಡದಾಗಿ ಏನಾರ ಇದ್ರೆ ಮಲ್ಲಣ್ಣ ಬಾರಪ್ಪ ಅಂತ ಮಾತಾಡಿಸ್ತಾನೆ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಮಾಡ್ಬೇಕಂತ ಇರೋದು. ಅನೇಕರು ಬೇರೆ ರೀತಿ. ಓಕೆ, ಇವಾಗ ಯುವಕರು ಎಲ್ಲರೂ ಬರೀ ಕಾಂಗ್ರೆಸ್ನಿಗೆ ಅದಾರ ಅಷ್ಟು. ಈಗ ನಾವು ಅವ್ರಿಗೆ ಹೇಳೋದೇ ಬೇಡ. ಹುಡುಗ ಏನೋ ಮುಂದೆ ಕೆಲಸ ಮಾಡಿಕೊಡ್ಬೋದು, ಕುಂದು ಕೊರತೆಗೊಳ್ಳ ಅಂತೇಳಿ ಮಾಡೋಕ್ಕಂತ ಎಲ್ಲರೂ ಯಜಮಾನರೆಲ್ಲ ಕೂತ್ಕೊಂಡು ತೀರ್ಮಾನ ತಗೊಂಡು ಕಾಂಗ್ರೆಸ್ಗೆ ಮಾಡ್ಬೇಕಂತ ಇರೋದ್ರಿ. ಸರ್ ನೋಡಿ ಸರ್, ಸ್ಥಳೀಯ ಮಟ್ಟದಲ್ಲಿ ಒಂದೊಂದು ಊರಿನಲ್ಲಿ ಒಂದೊಂದು ಅಭಿಪ್ರಾಯ ಸಿಗ್ಬೋದು. ಒಂದೊಂದು ಊರಲ್ಲಿ BJPನೇ ಬರುತ್ತೆ ಅಂದ್ಬಿಡ್ತಾರೆ, ಒಂದೊಂದು ಊರಲ್ಲಿ ಕಾಂಗ್ರೆಸ್ಸೇ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ನಾನು ಆ ಒಂದು ಅಂದಾಜನ್ನು ಇಟ್ಕೊಂಡು ಹೇಳ್ತಾ ಇರೋದು. ಬಟ್ ಈ ಬಾರಿ ಎಲೆಕ್ಷನ್ ಇದೆಯಲ್ಲ, ಭಾರಿ ಜಿದ್ದಾಜಿದ್ದಿ ನಡೀತಾ ಇದೆ. ಬಟ್ ಈ ಜಿದ್ದಾಜಿದ್ದಿ ನಡುವೆನೂ ನೀವು ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತಿಲ್ಲ. ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀರಿ? ಅದು ಸರ್, ನಮ್ಮಲ್ಲಿ ನಮ್ಮ ಕಾರ್ಯಕರ್ತರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಕಾಂಪಿಟೇಷನ್ ಮೇಲೆ ಹೇಳ್ತದೆ ನಾವು. ನಮ್ಮವರೇ ಗೆಲ್ತಾರಂತ ಪಾಪ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ. ಈಗ ಒಂದೇ ಒಂದು ಸಬ್ಜೆಕ್ಟ್ ಬಂದಿರೋದು ಜಿದ್ದಾಜಿದ್ದಿ ಅಂತಂದೇಳಿ ಹೆಂಗೆ ಬಂದಿದೆ ಅಂದರೆ, ಈಗ ಅಲ್ಪಸಂಖ್ಯಾತರು ಇರೋದ್ರಿಂದನೇ ಈಜಿಯಾಗಿ ಗೆಲ್ತಿತ್ತು ಅನ್ನೋದು ಒಂದು ಸಬ್ಜೆಕ್ಟ್ ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಚಾರ. ಅದ್ರ ಜೊತೆಗೆ ನಾವು ಅಲ್ಪಸಂಖ್ಯಾತರ ಜೊತೆಗೆ ನಾವು ಹಿಂದೂ ಜನನೂ 50-60 ಸಾವಿರ ಹಾಕಿದ ಮೇಲೆ 10-15 ಸಾವಿರ ವೋಟಿಂಗ್ 20 ಸಾವಿರ ವೋಟಿಂಗ್ನ ಲೀಡಿಂಗ್ನಾಗ ಗೆದ್ದಿದ್ದಾರೆ. ಅಂದರೆ ಯಾಕೆ ಹಾಕಿದಾರಪ್ಪ ಅಂದರೆ ಎಲ್ಲ ಜನಾಂಗನೂ SC ST ಹಿಂದುಳಿದವರು ಮೇಲುರ್ದವರು ಇವ್ರನ್ನೆಲ್ಲರನ್ನೂ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಸಮಾನವಾಗಿ ತಗೊಂಡು ಹೋಗ್ತಿದ್ರು. ತಗೊಂಡು ಹೋಗೋದ್ರಿಂದ ಇಲ್ಲಿ ಬಂದಿರೋದು ಏನಂದ್ರೆ ಅಲ್ಪಸಂಖ್ಯಾತರು ಗೊಂದಲ ಆಗಿದಾರ ಅನ್ನೋ ಒಂದೇ ಒಂದು ಸಬ್ಜೆಕ್ಟ್ಗೋಸ್ಕರ ಸ್ವಲ್ಪ ಟೈಟ್ ಐತಿ ಅಂತಂದು ಹೇಳ್ತಿದ್ದಾರೆ. ಅದೇನು ನಮ್ಮ ಇವ್ರು ಶಂಕರಪ್ಪಾಜಿಯವರು ಮಾಡಿರೋ ಕೆಲಸಕ್ಕೆ ಅದೇನು ದೊಡ್ಡ ಹೊಡೆತ ಏನು ಕೊಡೋಲ್ಲ. ಅದು ಸಹಜ ಅಲ್ರಿ. ಎಲ್ಲ ಪಕ್ಷದಲ್ಲೂ ಎಲ್ಲ ಇದರಲ್ಲೂ ಗೊಂದಲ ಅನ್ನೋದು ಇದ್ದೇ ಇರ್ತೈತಿ. ಆದಮೇಲೆ ಅದೆಲ್ಲ 90% ಸರಿ ಮಾಡಿದ್ದಾರೆ. ಈಗ ಆ ಒಂದು ವಿಚಾರದಿಂದ ಆ ಕಾಂಪಿಟೇಷನ್ದ ಗೆದ್ದೇ ಗೆಲ್ತೈತಿ ಅಂತ ನಮ್ಮ ಅಭಿಪ್ರಾಯ. ನಾನು ಭಾಳಷ್ಟು ಮುಸ್ಲಿಮ್ಸ್ರನ್ನು ಮಾತಾಡ್ಸಿದ್ದೀನಿ. ಅವರಲ್ಲೂ ಒಂದು ಒಳಬೇಗುದಿ ಇದೆ. ಆ ಒಂದು ಆಂತರಿಕವಾಗಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇರೋದ್ರಿಂದಲೇ ಅವರಲ್ಲೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ನಿಂತ್ಕೊಂಡಿರೋದು. ಅವರು ಒಂದಿಷ್ಟು ಓಟ್ಗಳನ್ನು ಕದಿಬೋದು. ಬಟ್ ಇಲ್ಲಿ ನಾನು ಹೇಳೋದು, ಕಾಂಗ್ರೆಸ್ಗೆ ಈ ಬಾರಿ ಅಲ್ಲೇ ಡಿವೈಡ್ ಆಗೋದ್ರಿಂದ ಓಟ್ಗಳು ಎಷ್ಟು ಪ್ಲಸ್ ಆಗುತ್ತೆ ಅಂತ ನಾನು ಕೇಳ್ತಾ ಇರೋದು. ಒಂದು ಅಂದಾಜು ಕಾಂಗ್ರೆಸ್ಸಿಗೆ ಎಷ್ಟು ಪ್ಲಸ್ ಆಗುತ್ತೆ ಸರ್? ಇದು ನೆಗೆಟಿವೇ ಅಲ್ವಾ? ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಂಡಿರೋದು, ಮುಸ್ಲಿಮ್ಸರು ಅನೇಕರು ವಿರೋಧ ವ್ಯಕ್ತಪಡಿಸ್ತಾ ಇರೋದು, ಇವೆಲ್ಲವುಗಳ ನಡುವೆ ಅಲ್ಪಸಂಖ್ಯಾತ ಮತಗಳು ಸುಮ್ಮನೆ ಮಾತಿಗೆ ಹೇಳ್ತಾ ಇರೋದು ಅವರು ಮತ್ತು ಕಾಂಗ್ರೆಸ್ಗೆ. ನಾನು ಮುಸ್ಲಿಮ್ಸೇ. ಅವ್ರು ಯಾವುದೇ ಸರ್, ಈಗ ಇವರು ಮುಸ್ಲಿಮ್ಸ್, ಇವರು ಆದಿ ಕರ್ನಾಟಕ, ನಾವು ST, ಇವರು ಕುರುಬಸ್, ಇವರು ಬೋವಿಸ್, ಹಿಂಗೆಲ್ಲ ಮಿಕ್ಸ್ ಇದೀವಿ ನಾವು ಇಲ್ಲಿ. ಇಷ್ಟು ಜನಾಂಗದವ್ರು ಇದೀವಿ ನಾವು, ಒಂದೇ ಕೆಟಗರಿಯರು ಇಲ್ಲ. ಅಲ್ಲಿ ಎಲ್ಲ ಐತಲ್ಲ, ಎಲ್ಲ ಸರಿ ಹೋಗತಿ. ಈಗ ಏನ್ರಿ ಇವಾಗ ಒಂದು ಸ್ವಲ್ಪ ಅಷ್ಟೇ, ಈಗ ಒಂದು ಸ್ವಲ್ಪ ಅಷ್ಟೇ ಆಗ್ತಾ ಇರೋದು. ಮುಂದೆ ಎಲ್ಲ ಇನ್ನು ಎಲೆಕ್ಷನ್ ಏನಿಂದ 2-3 ದಿವಸ ಇದ್ದಂಗೆ ಎಲ್ಲ ಸರಿ ಹೋಗತಿ. ಎಲ್ಲ ಕಾಂಗ್ರೆಸ್ಗೆ ಗೆಲ್ಲೋದು, ಕಾಂಗ್ರೆಸ್ಗೆ ಜೈ ಅನ್ನೋದು ಎಲ್ಲರೂ. ಮುಸ್ಲಿಮ್ಸ್ ಆದರೂ ಎಲ್ಲರೂ ಅಷ್ಟೇ, ಏನೋ ಒಂದು ಅಲ್ಪ ಸ್ವಲ್ಪ ಅಷ್ಟೇ, ಭಾಳ ಅಂತೂ ಹೋಗಲ್ರಿ. ಏನು ಸಾದಿಕ್ ಪೈಲನ ಸ್ವಲ್ಪ ಇದು ಮಾಡಿದ್ನಲ್ಲ, ಅವರಿಂದ ಸ್ವಲ್ಪ ತಪ್ಪಾಗಿತ್ತು ಅದು. ಈಗ ಅವ್ರಿಗೂ ಎಲ್ಲ ಕೂರ್ತಿ ಏನಂತಂದು ಹೇಳಿ ಸರಿ ಮಾಡ್ತಾರೆ. ಸಿದ್ದರಾಮಯ್ಯನವ್ರೆಲ್ಲರೂ ಬಂದು ಅವರೆಲ್ಲರಿಗೂ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಎಲ್ಲ ಸಮಾಧಾನ ಮಾಡ್ಯಾರ. ಹಂಗಾಗಿ ಈ ಸಲ ಏನೈತಲ್ಲ ಮತ್ತು ಅವರೇ ಬರೋದು. ಆಮೇಲೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಹೆಂಗೆ ಅಂದರೆ, ಒಂದು ಹೋದ್ಸತಿ BJP ಸರ್ಕಾರ ಇತ್ತು ಯಡಿಯೂರಪ್ಪರು ಮಾಡಿದಾಗೆ. ಈಗ ಯಡಿಯೂರಪ್ಪರು ಇಳಿಸಿ ಬೇರೆಯವ್ರು ಮಾಡ್ಬೇಕಂದ ಟೈಮ್ನಾಗ ನಾನು ಕಾಂಗ್ರೆಸ್ BJP ವ್ಯತ್ಯಾಸ ಏನಂತಂದು ಹೇಳ್ತೀನಿ ನಾನು ನಿಮಗೆ. ಯಡಿಯೂರಪ್ಪರು ನಿಲ್ಲಿಸಿದ ಮೇಲೆ ಈಗ ಬಹಿರಂಗವಾಗಿ ಸ್ವಾಮೀಜಿಗಳು ಇರಲಿ, ಇನ್ನೊಬ್ರು ಇರಲಿ, ಅವ್ರ ಜನಾಂಗ ಇರಲಿ, ಯಾರೇ ಇರಲಿ, ನಾವು ಲಿಂಗಾಯತರೇ ಆಗ್ಬೇಕಂತ ಒಂದು ದೊಡ್ಡ ವಾದ ಮಾಡ್ತಾರೆ ಅವರು. ಕಾಂಗ್ರೆಸ್ಸಲ್ಲಿ ಹಂಗಿಲ್ಲ. ಕೆಲವೊಂದು ಟೈಮಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ತೈತಿ. ಬರಮಠ ಹಿಂದೂ ಅಂತಾರೆ,
ಬಂದಮೇಲೆ ಲಿಂಗಾಯತೇ ಬೇಕು, ಬೇರೆಯವ್ರಿಗೆ ಅವಕಾಶ ಸಿಗಂಗಿಲ್ಲ ಅಂತಂದು ಹೇಳ್ತಾರೆ. ಇದು ಒಂದು ಹಿಂದುಳಿದ ವರ್ಗದ ಜನಾಂಗದಲ್ಲಿ ಯಾವಾಗಲೂ ಈಗ 2 ಟೈಮ್ ಬಂದ್ರೂ 3 ಜನ ಮುಖ್ಯಮಂತ್ರಿ ಮಾಡಿದ್ರು ಆ ಟೈಮಲ್ಲಿ ಅವ್ರು ಗುದ್ದಾಡೋದು ಯಾರು ವಿಚಾರ ಗುದ್ದಾಡ್ತಾರೆ ನಿಮ್ಮ ಮಾಧ್ಯಮದವ್ರಿಗೆ ಎಲ್ಲರಿಗೂ ಗೊತ್ತೈತಿ, ಇಷ್ಟೇ ಗೊತ್ತೈತಿ. ಇಳಿದು ಊಟಿಗೆ ನಾವು ಲಿಂಗಾಯತ ಇಲ್ಲದ್ರೆ BJP ಇಲ್ಲ ಅಂತಾರೆ. ಯಾವುದೇ ಪಕ್ಷಕ್ಕೂ ಒಂದು ಜಾತಿಯಿಂದ ಆಗುತ್ತಾ? ಆಗಲ್ಲ. ಆಮೇಲೆ ಆ ಜಾತಿನಲ್ಲಿ ಯಾವುದೇ ಕಾರಣಕ್ಕೂ ಹಿಂದುಳಿದ್ರೆ ಯಾವುದು ಸ್ಥಾನ ಮಾನ ಅದು ಇದು ಯಾರೊಬ್ಬರನ್ನ ತೆಗಿಬೇಕಪ್ಪ ಅಂದ್ರೆ ನಮ್ಮ ಲಿಂಗಾಯತನ ಮುಖ್ಯಮಂತ್ರಿ ಮಾಡಲಿಲ್ಲದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತಂದು ಹೇಳ್ತಿದ್ದಾರೆ. ಆಮೇಲೆ ಅದರಲ್ಲಿ ನಾನು ಗುತ್ತಿಗೆದಾರ ಆಗಿರೋದ್ರಿಂದ ಹೇಳ್ತಿದ್ದೀನಿ, ಗುತ್ತಿಗೆದಾರದಲ್ಲಿ ಮೀಸಲಾತಿ ತಂದರು ಸಿದ್ದರಾಮಯ್ಯನವರು. ಅದರಿಂದ ಎಷ್ಟೋ ಜನ ಮೇಲೆ ಬಂದರು, ಯುವಕರು ಓದಿರೋರು, ಕೆಲಸ ಇಲ್ದಂಗೆ ಇದ್ದರು, ಲೈಸೆನ್ಸ್ ಮಾಡ್ಕೊಂಡ್ರು, ಅವ್ರು ಬಂದರು. ಆಮೇಲೆ ಈಗೆಲ್ಲ 2,000 ರೂಪಾಯಿ ಬೀಳ್ತೈತಿ, ಕರೆಂಟ್ ಫ್ರೀ ಐತಿ, ಬಸ್ ಫ್ರೀ ಐತಿ, ಬಡವರಿಗೆ ಅಕ್ಕಿ ಫ್ರೀ ಕೊಡ್ತಾಯಿದ್ದಾರೆ. ಕೆಲವೊಂದು ಭಾಗದಲ್ಲಿ ಅಕ್ಕಿ ಅದು ಮಾರ್ಕೊಂತಾರೆ, ಕೆಲವೊಂದು ಭಾಗದಲ್ಲಿ 90% ಅದನ್ನೇ ಊಟ ಮಾಡ್ತಿದ್ದಾರೆ ಸರ್. ಈಗಲೂ ಎಲ್ಲದನ್ನೂ ಅಂದರೆ ನಾವು 90% ಜನ ಬಡವರು ಏನು ಕಾಂಗ್ರೆಸ್ಸಿಗೆ 100ಕ್ಕೂ 90% ಯಾರೇನೋ ಆಗಿರ್ಬೋದು ಊಟ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ನವ್ರು ಅಕ್ಕಿ ಕೊಡ್ತಾರೋ, ದುಡ್ಡು ಕೊಡ್ತಾರೋ, ಏನೋ ಒಂದು ಬಡವ್ರಿಗೆ ಒಂದು ಹೆಲ್ಪ್ ಆಕತಿ. ಬಡವರಿಂದ ಕಾಂಗ್ರೆಸ್ ಏನಪ್ಪ ಅಂದ್ರೆ ಬಡವ್ರಿಗೆ ಹೆಲ್ಪ್ ಆಕತ್ತೆ ಅನ್ನೋದು ನಮ್ಮ ಉದ್ದೇಶ ಸರ್. ಬಡವರು ಏನೋ ಈಗ ನಮ್ಮಂಥ ಎಷ್ಟೋ ಜನ ದುಡಿಲಾರ್ದು ಇಲ್ಲೇ ಇರ್ತಾವೆ, ಅವ್ರಿಗೆ ಅಕ್ಕಿ ಕೊಡ್ತಾರೆ, ದುಡ್ಡು ಬೀಳ್ತೈತಿ, ಏನೋ ಅವ್ರಿಗೊಂದು ಸಣ್ಣದಾಗಿ ಹೆಲ್ಪ್ ಆಕತಿ ಕಾಂಗ್ರೆಸ್ ಸರ್ಕಾರ ಬಂದರೆ. ಅದು ನಮ್ಮ ಅಭಿಪ್ರಾಯ. ಸೂಕ್ಷ್ಮ ಗಮನಿಸೋದಾದ್ರೆ ಅವ್ರು ಏನೇ ಅಂದರೂ BJPಗಂತೂ ಹಾಕೋದಿಲ್ಲ ಅನ್ನೋ ಒಂದು ಅಡ್ವಾಂಟೇಜ್ ಕಾಂಗ್ರೆಸ್ಗೂ ಇದೆ. ಬಟ್ ಆದರೆ ಎಲ್ಲ ಒಂದು ಕಡೆ ಅವ್ರ ನಾಯಕರಿಗೆ ಜಮೀರ್ ಅಂಥವ್ರನ್ನ ತುಂಬ ಕಡೆಗಣಿಸಿದ್ದು ಅವೆಲ್ಲ ತುಂಬ ಸೀರಿಯಸ್ ಇಶ್ಯೂ ಆಗುತ್ತಾ ಅಂತ ಅನ್ಸುತ್ತೆ. ಯಾಕೆಂದರೆ ಒಬ್ಬ ಮುಸ್ಲಿಮ್ರು ಹೇಳಿದ್ರು, ನಮ್ಮ ಜಮೀರ್ ಅವರು ಒಬ್ಬರು ಪ್ರಚಾರಕ್ಕೆ ಬಂದ್ಬಿಟ್ರು. ಯಾರು ಹೇಳ್ಬೋದು ಸಾ, ನಾನು ಮುಸ್ಲಿಮ್ ಸರ್ ಅಂಗಡಿಯಾಗ ಕೆಲಸ ಮಾಡುತ್ತಾರದು ಓಂಪುರದಾಗ ಟಿಕೆಟ್ ಕೊಡ್ಸಂತ ಹೋಗಿದ್ದೆ, ನಮ್ಮ ಸಾವ್ಕಾರ ಹತ್ರ ಹೋಗಿದ್ರು. ಈಗ ಅವರೆಲ್ಲರೂ ಸರಿ ಹೋಗ್ಯಾರ, ಸರಿಯಾಗಿ ಮಾತಾಡ್ತಿದಾರೆ, ಎಲ್ಲ ಸರಿ ಹೋಗಸ. ಇಲ್ಲಿ ಹಿಂದುಳಿದಾರ ಏನದಾರ ಕಾಂಗ್ರೆಸ್ಗೆ ವೋಟ್ ಮಾಡ್ತಾರಂತ ನಮ್ಮದು. ಯಾಕಪ್ಪ ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಏನೂ ಇಲ್ದಂಗೆ ಬಡವ್ರಿಗೆ ಸಿಗ್ತೈತಿ. ಈಗ ಯಾರಿಗೆ 2,000 ರೂಪಾಯಿ ಬೇಕಂದ್ರೆ ತಿಂಗಳು ಯಾರು 2,000 ರೂಪಾಯಿ ಕೊಡ್ತಾರೆ ಸರ್. ಊಟಕ್ಕೆ ಏನೋ ಬಡವ್ರಿಗೆ ದುಡಿಲಾರ್ದ ಇರ್ತಾರೆ, ಯಾರೋ ಮುದುಕರು ಇರ್ತಾರೆ, ಅವ್ನಿಗೆ ಏನೋ ಸಿಗಲ್ಲ ಅಂಥದ್ದೊಂದು 2,000 ರೂಪಾಯಿ ಬಂದ್ರೆ ಅವ್ನಿಗೆ ಹೆಲ್ಪ್ ಆಕತ್ತಾನೆ. ಯಾರೋ ಮುದುಕರಿಗೆ ಗುಳಿಗಿರಲ್ಲ, ಅವ್ರಿಗೊಂದು 2,000 ರೂಪಾಯಿ ಬಂದರೆ ಒಂದು ಊಟಕ್ಕೆ ಹಾಕತ್ತಾನೆ ರೀ. ಮನೆಗೆ ಎಷ್ಟೋ ಜನ ಎಲ್ಲರೂ ತಂದೆ ತಾಯಿಗಳು ಎಲ್ಲರೂ, ನಾನು ಒಬ್ಬನೇ ಅಂತಲ್ಲ ಎಲ್ಲರೂ ನೋಡ್ಕೊಂತೀವಿ ಅಂತ ಹೇಳ್ತಲ್ಲ, ಅವ್ರು ಇಲ್ಲೇ ಇರ್ತಾರೆ, ಯಾವುದೋ ಮೂಲೆಗೆ ಕುಂತಿರ್ತಾರೆ. ಅವ್ರಿಗೊಂದು 2,000 ರೂಪಾಯಿ ಬಂದ್ರೆ ಅವ್ರಿಗೆ ಒಂದು ತಿಂಗಳು ಖರ್ಚು ಆಕತಿ, ಅವ್ರಿಗೊಂದು ಹೆಲ್ಪ್ ಆಕತಿ. ಯಾರೋ ಪುಣಾತ್ಮರು ಊಟಕ್ಕೆ ಕೊಟ್ರಪ್ಪ ನಮಗೆ ಅಂತೇಳಿ ಯಾರೋ ಸುಮ್ಮನೆ ಏನೋ ಒಂದು ಮಾತಾಡ್ಬೋದು, ಅದೈತಿ ಇದೈತಿ ಅಂತ. ಒಂದು 50% ಜನ ಅದರಿಂದ ಭಾಳ ನೆನೆಸ್ತತಿ. ನೀವೇನಾದ್ರು ತಿಳ್ಕೊಳ್ರಿ, ಇವ್ರು ಯಾರೇನಪ್ಪ ಅಂತ ಹೇಳ್ತಾರಂತೇಳಿ ಈಗ ಊಟಕ್ಕೆ ಹೆಲ್ಪ್ ಆಕತಿ. ಬರ್ಚಾರ್ಜ್ ಇವ್ರಿಗೆ ಯಾರೋ ಈಗ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗೋರು ಇರ್ತಾರೆ, ಅವ್ರಿಗೆ ಹೋಗೋಕ್ಕಾಗ್ತದಿಲ್ಲ, ಅವರು ಸಲೀಸಾಗಿ ಹೋಗ್ತಾರೆ. ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಯ್ತು, ಅಲ್ಲಿಗೆ ಹೋಗ್ತಾರ. ಈ ಕಾಂಗ್ರೆಸ್ಸಿಂದ ಅನುಕೂಲ ಆಗೈತಿ. ಈ ಕರೆಂಟ್ ಬಿಲ್ ನಾವು ನಮ್ಮದೇ ಕರೆಂಟ್ ಬಿಲ್ ತಿಂಗಳ 500-600 ರೂಪಾಯಿ ಬರೋದು. ಈಗ 1.5 ವರ್ಷ 2 ವರ್ಷದಿಂದ ಕರೆಂಟ್ ಬಿಲ್ ಕಟ್ತಲ್ಲ ನಾವು. ಈಗ ನಮಗೆ ಅನುಕೂಲ ಅಲ್ಲ ಸರ್, ಹೌದಲ್ರಿ? ಇಂಥ ಸವಲತ್ತು ಬಿಟ್ಟು ಬೇರೆ ಈಗ ನಾವು ಯಾವುದಕ್ಕೆ ಮಾಡಿದ್ರಿ ಏನು ಬರ್ತದೆ ಅಂತೇಳಿ ಕಾಂಗ್ರೆಸ್ಗೆ ಮಾಡೋಣ ಅಂತೇಳಿ ನಮ್ಮ ಅಷ್ಟು ಕಮಿಟಿಯರೆಲ್ಲ ಸೇರಿ ಮಾತಾಡಿ ಮಾಡ್ತದೆ. ಖುಷಿ ವಿಚಾರ ಸರ್. ನೀವೆಲ್ಲರೂ ಕೂಡ ಕಾಂಗ್ರೆಸ್ ಫಾಲೋವರ್ಸೇ. ಎಲ್ಲೋ ಒಂದು ಕಡೆ ಆತಂಕ ಏನಾದರೂ ಇದೆಯಾ, ಅಥವಾ ನಿಮ್ಮ ಮಾದಿ ತುಂಬ ಕ್ಲಿಯರ್ ಆಗಿದೆಯಾ, ನಾವು ಗೆಲ್ತೀವಿ ಅಂತ? ಎಲ್ಲರೂ ಆ ಥರದ ಆತಂಕನೂ ಇದೆಯಾ? 100% ಗೆಲ್ತೀವಿ ಅನ್ನೋ ಅಭಿಪ್ರಾಯ ಐತೆ ಸರ್. ಯಾವ ಆತಂಕ ಕಾನ್ಫಿಡೆನ್ಸ್ ನಮ್ಮ ಮಾದಿ ಐತಲ್ಲ ಸರ್, ಪೂರ್ತಿ ಕ್ಲಿಯರ್ ಐತೆ. ಇಲ್ಲಿ ಏನು ಅಷ್ಟೇನು ಗೊಂದಲ ಇಲ್ಲ. ಬೇರೆ ಕಡೆ ಗೊಂದಲ ಆಗಿ ಅವು ಎಲ್ಲ ಮಾಡ್ಯಾರ. ಅವರಿಗೆಲ್ಲ ಸಮಾಧಾನ ಮಾಡಿ ಅವ್ರಿಗೇನು ಮಾಡಬೇಕು ಅದೆಲ್ಲ ಮಾಡಿರ್ತಾರೆ. ಈಗ ಅವೆಲ್ಲ ನಾವು ನೋಡೋಕ್ಕಾಗಲ್ಲ ನಮ್ಮ ಕೈಲಿ. ಈಗ ಅವರಲ್ಲಿ ನಾವು ಇಲ್ಲಿ ಯಾಕಂದ್ರೆ ಈಗ ಗೊಂದಲ ಮಾಡ್ಕೊಂಡವ್ರೆಲ್ಲ ಸುಮ್ಮನೆ ಅದಾರೆ, ಈಗ ಒಟ್ಟರು ಸುಮ್ಮನೆ ಅದಾರೆ. ಅಂಥದ್ದೇನು ಗೊಂದಲ ಇಲ್ಲ ಸರ್. ಪೂರ್ತಿ ಕಾಂಗ್ರೆಸ್ ಎಲ್ಲ ಸರಿ ಆಗತ್ತೆ, ನಿಶ್ಚಿಂತೆಯಿಂದ ಗೆಲ್ತೀವಿ. ನಿಶ್ಚಿತದಿಂದ ಗೆಲ್ತೀವಿ ನಾವು. ಈಗ ನೀವು ಮುಸ್ಲಿಮ್ಸ್ರದು ಅಂತಂದು ಹೇಳ್ತೀರಿ, ಯುವಕರು ಅಷ್ಟೇ ಒಂದು ಸ್ವಲ್ಪ ವೈಮನಸ್ಸು ಮಾಡ್ಕೊಂಡ್ರದು. ಏನು ಯಜಮಾನ್ರು ಏನದಾರಲ್ಲ, ಮಹಿಳೆಯರಾಗಲಿ ಎಲ್ಲ ಯಜಮಾನ್ರು ಏನದಾರಲ್ಲ ಹಾಕೋದೇ ಕಾಂಗ್ರೆಸ್ ಬಿಟ್ಟರೆ ಬೇರೆದಕ್ಕೆ ಹಾಕಲ್ರಿ. ಅದೆಲ್ಲ ನನಗೆ ಗೊತ್ತೈತಿ, ನಾವು ಗೊತ್ತಿದ್ದು ಹೇಳ್ತದೆ ಇನ್ನು. ಸರಿ ಸರ್, ಏನು ಹೇಳ್ತೀರಿ? ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಎಲೆಕ್ಷನ್ ಅನ್ನೋದು ಇದೆಯಲ್ಲ, ನಾನು ಈ ಥರದೊಂದು ಕ್ರೇಜ್ ಚನ್ನಪಟ್ಟಣ, ಮಂಡ್ಯ ಆ ಭಾಗದಲ್ಲಿ ನೋಡ್ತಾ ಇದ್ವಿ. ಬಟ್ ಈ ಬಾರಿ ಎಸ್ಪೆಷಲಿ ನಮಗೆ ದಾವಣಗೆರೆಯಲ್ಲಿ ಆ ಥರದ್ದು ಬಿಸಿ ಕಾವು ಸಿಗ್ತಾ ಇರೋದು. ಬಿಸಿ ಕಾವು ಸಿಗ್ತಾ ಇದೆ. ಈಗ 2 ಕ್ಷೇತ್ರ ನಡೀತಿರೋದು ಎಲೆಕ್ಷನ್ನು. ಹಂಗಾಗಿ ಎಲ್ಲ ಸರ್ಕಾರಗಳು ಇಲ್ಲೇ ನಿಂತಿರ್ತವೆ. ಗೆಲ್ಲಿಸಲೇಬೇಕು ಸರ್ಕಾರಕ್ಕೆ. ಏನು ಅನಿಸ್ತೈತೆ ಅಂದರೆ, ಓಕೆ ನೀವು ಆ ರೀತಿಯಾಗಿ ನೋಡ್ತಾ ಇದ್ರಿ, ಒಂದೇ ಕುಟುಂಬಕ್ಕೆ ಈ 3ನೇ ತಲೆಮಾರಿನವರೆಗೂ ಕೂಡ ಇದು ಬರ್ತಾ ಇರೋದು ಒಂದು ಈ ದೊಡ್ಡ ಕುಟುಂಬ, ಪ್ರಭಾವಿಗಳ ಕುಟುಂಬ ಅನ್ನೋ ರೀತಿಯಾಗಿ, ಮತ್ತು ಅನಿವಾರ್ಯವಾಗಿ
ಆ ಸಿರಿ ಸಂಪತ್ತು ತಮ್ಮ ಕುಟುಂಬಕ್ಕೆ ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಏನಾದರೂ ಈ ರೀತಿಯಾಗಿ ಮಗನಿಗೆ ಕೊಟ್ಬಿಟ್ರ, ಹಾಗಾಗಿ ಇದೊಂದು ಈ ರೀತಿಯಾದಂಥ ಕ್ರೇಜ್ ಪಡ್ಕೊಂಡಿದೆಯಾ ಅಂತ ಅನ್ನಿಸ್ತಾ ಇದೆ. ಇಲ್ಲ, ಇದು ಹೆಂಗಾಗಿದೆ ಅಂದರೆ ಈ ಅವತ್ತಿನಿಂದನೂ ಸಮರ್ಥ ಬರ್ತಾರೆ ಅನ್ನೋದು ನಮಗೆ ಗೊತ್ತಿತ್ತು. ಇತ್ತು ಸರ್, ಮೊದಲಿಂದ ಟಿಕೆಟ್ ಆಕಾಂಕ್ಷಿ ಇತ್ತು. ಹೌದು. ನೆಕ್ಸ್ಟ್ ಅಜ್ಜಾರ್ ಎಲ್ಲರಿಗೂ ಇತ್ತಲ್ಲ ಸರ್ ಅವಕಾಶ. ಅವ್ರ ಬ್ರದರ್ಗೆ ಇತ್ತು. ಅವ್ರ ಬ್ರದರ್ ಯಾಕೆ ಹಿಂದಕ್ಕೆ ಸರ್ಕಂತಾರೆ ಅದು ಗೊತ್ತಿಲ್ಲ ಅವ್ರ ವೈಯಕ್ತಿಕ. ಯಾಕೆಂದರೆ ಸಮರ್ಥ ಅವರು ಬರ್ತಾರೆ ಫೀಲ್ಡ್ಗೆ ಅನ್ನೋದು ನಮಗೆ ಕಾಯಮಾಗಿ ಗೊತ್ತಿತ್ತು. ಈಗ ಹೆಚ್ಚು ಕಡಿಮೆ 8 ತಿಂಗಳಿಂದ ನಮಗೆ ಗೊತ್ತಿತ್ತು ಸಮರ್ಥ ಧುಮುಕ್ಬೋದು ನೆಕ್ಸ್ಟು ಅಂತ. ಯಾಕಂದರೆ ರಾಜಕೀಯಕ್ಕೆ ಧುಮುಕಕ್ಕೆ ಅವಕಾಶ ಸಿಗೋಕ್ಕೆ ಕಾಯ್ತಿದ್ರು ಅವರು. ಈಗ ಅಜ್ಜ, ಅಪ್ಪ, ಅಮ್ಮ 3 ಹೋದಾರೆ, ನಾನು ಒಬ್ಬನು ಇರೋದು. ಅಜ್ಜರ ಇದ್ದಂಗೆ ನಾವು ಬೇಡ ಅಂತ. ಈಗ ಬೇರೆ ಹತ್ರ ಟಿಕೆಟ್ ಕೇಳೋದು ಬೇಡ, ಇಲ್ಲೇ ನಾವು ತೊಗೊಳೋಣ. ನಮ್ಮದು ಕ್ಷೇತ್ರದಾಗ ನಾವು ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಕೆಲಸಗಳು ಬೇಕಾದಷ್ಟು ಆಗಿದೆ. ಈಗ ಸಮಾಜ ಬೆಳೆದಂಗೆ ಅಭಿವೃದ್ಧಿ ಕಾರ್ಯಗಳು ಬೇಕೇ ಬೇಕು. ಹೌದಾ? ಈಗ ಊರು ಬೆಳೀತಾ ಐತಿ, ಅಭಿವೃದ್ಧಿ ಕಾರ್ಯಗಳು ಬೇಕೇ ಬೇಕು. ಈಗ ಈ ವರ್ಷಕ್ಕೆ ಇಷ್ಟ ಆಗಿದೆ, ನೆಕ್ಸ್ಟ್ ಮತ್ತೆ 100 ಮನೆ ಜಾಸ್ತಿ ಆಗುತ್ತೆ ಒಂದು ಹಳ್ಳಿಗೆ. ಆವಾಗ ಅಭಿವೃದ್ಧಿ ಕಾರ್ಯಗಳು ಬೇಕು. ಮೂಲಭೂತ ಸೌಕರ್ಯಗಳು ಏನೇನು ಬೇಕು? ಚರಂಡಿ, ಕುಡಿಯೋ ನೀರು, ಇವೆಲ್ಲ ಮೂಲಭೂತ ಸೌಕರ್ಯ ಬೇಕಾ? ಈಗ ಮನೆಗಳು ಕೆಲವು ಬಡವರಿಗೆ ಮನೆ ಬೇಕು ಅಂತ ಕೇಳ್ತಾರೆ. ಅವರು ಎಲ್ಲ ಇವತ್ತಿನವರೆಗೂ SM ಕೃಷ್ಣ ಪಿರಿಯಡ್ನಿಂದನೂ ಮನೆ ಕೊಟ್ಕೊಂತ ಬಂದಾರ ಅವರು ಅಜ್ಜರು. SM ಕೃಷ್ಣರು ಅವತ್ತು ಭಾಳ ಕೊಟ್ಟರು ಇಲ್ಲಿಗೆ ದಾವಣಗೆರೆಗೆ. ಆವತ್ತಿನ ಕಾಲದಾಗ ಬೇಕಾದಷ್ಟು SM ಕೃಷ್ಣನಗರದಲ್ಲಿ ನಮ್ಮ ಮಲ್ಲಣ್ಣವ್ರು ಫಸ್ಟ್ನೇ ಸಾರಿ ಏನು ಮಿನಿಸ್ಟರ್ ಆಗಿದ್ರಲ್ಲ ಅವಲ್ಗೆ ಮಾಡಿದ್ದಾರೆ. ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ರೋಡು, ಚರಂಡಿ ಯಾವುದೇ ಭಾಗದಲ್ಲಿ, ದಕ್ಷಿಣದಲ್ಲಿ ಆಗಲಿ ಉತ್ತರದಲ್ಲಿ ಆಗಲಿ, ಇವರಿಬ್ಬರು ಮಾಡಿರ್ತಕ್ಕಂಥ ಕೆಲಸ BJP ಯಾರ ಕೈಲೂ ಮಾಡೋಕ್ಕಾಗಲ್ಲ. ಇವ್ರು ಬರಲಿಲ್ಲ ಅಂದರೆ ಕೆಲಸನೇ ಆಗಲ್ಲ. ಬರೆದು ಕೊಡ್ತಾನೆ ಬೇಕಾರೆ. ದಾಸಕರಿಯಪ್ಪ ಅವರು ಪ್ರತಿಸ್ಪರ್ಧಿಯಾಗಿ ನೋಡ್ತಾ ಇದ್ದೀರಿ, ಫೈಟ್ ಕೊಡ್ತಾರೆ ಸರ್? ಏನಂತ ಫೈಟು ಎಲೆಕ್ಷನ್ ಅಂದೇನು ಕೊಡಲೇಬೇಕು. ಆದ್ರೆ ಪಾಪ ಅವ್ರ ಕೈಲಿ ಗೆದ್ರೂ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ ಸರ್? ಯಾಕಂದ್ರೆ ಸರ್ಕಾರ ಇರೋದ್ರಿಂದ ನಮ್ಮ ಅಭ್ಯರ್ಥಿ ಗೆದ್ರೂ ಎಲ್ಲಾದ್ರೂ ನಿಮಗೂ ಗೊತ್ತಿದೆ, ಅದು ಎಲ್ಲರಿಗೂ ಗೊತ್ತೈತಿ. ಕೆಲಸ ಆಗೋದಂದ್ರೆ ಇವ್ರು ಇದ್ರೆ ಮಾತ್ರ. ಈಗ ಅವ್ರ ಕೈಲೆಲ್ಲ ತರೋದಾಗಲ್ಲ, ಫಂಡ್ ಗಿಂಡು ಎಲ್ಲ. ಇವ್ರು ಮಲ್ಲಣ್ಣರಾಗಿದ್ದರೆ ಬೇಕಾದಷ್ಟು ಫಂಡ್ ಹಾಕಿದ್ದಾರೆ. ಈಗ ಸಮರ್ಥಗೂ ಮತ್ತು ಅವರು ಕೈ ಜೋಡಿಸ್ತಾರೆ. ಹಂಗಾಗಿ ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡ್ಬೇಕು ಅಂತಂದು MP. ಹಂಗಾಗಿ ಅವರು ಅನುದಾನಗಳು ತರಕ್ಕೆ ಕೇಂದ್ರದಿಂದನೂ ತಂದು ಕೊಡೋಬಿಟ್ಟೈತಿ. ಹಂಗಾಗಿ ಅವರು ಅನುದಾನಗಳು ಬೇಜಾನ್ ತಂದು ಕೊಡ್ತಾರೆ, ಹಿಂದ್ಲಿಂದನೂ ತಂದು ಕೊಟ್ಕೊಂತಾನೆ ಇದ್ದಾರೆ. ಇವತ್ತು ಆಗಿಲ್ಲ ಕೆಲಸ ಅಂದ್ರೆ ಯಾವ್ದ್ರಾಗ ಸೇರಿಸಿ ಮತ್ತೆ ಮಾಡಿಸ್ತಿದ್ರು ಅವರು. ಇದು ಆಗೇ ಅಲ್ಲ, ನಮಗೆ ಇದು ನಿಂತು ಬಿಟ್ಟತಿ ಅಂದರೆ ಇಮಿಡಿಯೇಟ್ಲಿ ಆನ್ ಸ್ಪಾಟ್ ಅಲ್ಲಿಗೆ ಇಂಜಿನಿಯರ್ ಕರ್ಸೋದು ಎಲ್ಲ ಅವರು ಮಾಡಿ ಅದನ್ನು ಬರೆಸಿ ಮತ್ತು ಇದು ಪ್ರೊಸೀಜರ್ ರೆಡಿ ಮಾಡಿ ಹಂಗೆ ಕಳಿಸಿಬಿಡಾರ ಅವರು. ಈಗೇನು ನಮಗೆ ನಿಂತಿರೋದಂದ್ರೆ ಇದೊಂದು ಮೇನ್ ರೋಡ್ ಉಳ್ಕೊಂಡೈತಿ. ಇದು ಆಗಿದೆ, ಇದು ಅದೇನೋ ಒಂದು ಸ್ವಲ್ಪ ಪ್ರಾಬ್ಲಮ್ನಿಂದ ನಿಂತಿದೆ. ಇದೊಂದು ರೋಡ್ ಅದು ಈಗ ಅವ್ರ ಕಾಂಟ್ರಾಕ್ಟಿಂದ ನಿಂತಿರೋದು ಅದು. ಈಗ ಅದು ಮತ್ತೆ ಮುಂದುವರೆದೈತಿ. ಈಗ ಅದನ್ನು ಬೇರೆ ಮತ್ತೆ ಹ್ಯಾಂಡ್ ಓವರ್ ಮಾಡಿ ಈಗ ರೆಡಿ ಮಾಡಿದ್ದಾರೆ. ಈಗ ಇವತ್ತಿನವ್ರಿಗೂ ನಮಗೆ ಜಮೀನಿಗೆ ಹೋಗ್ಬೇಕು ಅಂದ್ರೆ ಸಿಮೆಂಟ್ ರೋಡ್ ಪ್ರತಿಯೊಂದು. ನಾವು ಹಿಂಗೆ ಬೈಕ್ ಹತ್ತಿದ್ರೆ ಹೋಗಿ ಜಮೀನು ಹತ್ರ ಸಿಮೆಂಟ್ ರೋಡ್ನಾಗ ಇಳಿತೇವೆ ನಾವು. ಇದನ್ನು ಕಂಡರಿಯದ ಕನಸೋದು. ಯಾಕಂದರೆ ಮೊದಲು ಗುಂಡಿ ದೆಗ್ಗು ಮನುಷ್ಯ ನಡ್ಕೊಂಡು ಹೋಗಂಗಿದ್ದಲ್ಲ. ಇವತ್ತು ನಮ್ಮ ಹಳ್ಳಿಗಳಲ್ಲಿ ಜಮೀನಿಗೆ ಪ್ರತಿಯೊಂದು ನೋಡ್ಕೊಂಬಂದ್ರು ಜಮೀನಿಗೆ ಸಿಮೆಂಟ್ ರೋಡ್ ಮಾಡಿಕೊಟ್ಟಾರೆ. ಯಾರು ಮಾಡಿಕೊಟ್ರು? ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಇವ್ರು ಮಲ್ಲಣ್ಣರ ಮಾಡಿಕೊಟ್ಟಿರೋದು, ಶಂಕರಾಚಾರ್ಯ ಮಾಡಿಕೊಟ್ಟಿರೋದು. ಅವ್ರು ಅನುದಾನ ಬೇಕಾದಷ್ಟು ತಂದರು ನಮಗೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವ್ರನ್ನ ಬಿಟ್ಟು ನಾವು ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ನಮಗೇನು ಮಾಡಿಲ್ಲ ಅಂದ್ರೆ ಮಾಡೋಣ, ಎಲ್ಲದೂ ಮಾಡಿಕೊಟ್ಟಿದ್ದು ನಾವು ಮಾಡ್ತಾಯಿದ್ದೆ ಮಾಡಲ್ಲ ಅಂದ್ರೆ ಅದು ತಪ್ಪಾಕತಿ. ಹಂಗಾಗಿ ಅನುದಾನಗಳು ಬೇಕಾದೊಟ್ಟು ಮಾಡು. ಈಗ ನಮ್ಮ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪ ಏನು ಮಾಡಿದ್ರು ಅನ್ನೋದು ಇಡೀ ನಮ್ಮ ದಾವಣಗೆರೆ ಗೊತ್ತು, ಕರ್ನಾಟಕಕ್ಕೆ ಗೊತ್ತು. ಏಕಂತಂದರೆ ಒಂದು ಕೊರೋನಾ ಟೈಮಲ್ಲಿ ಪ್ರಪ್ರಥಮವಾಗಿ ಫ್ರೀ ಲಸಿಕಾ ಅಭಿಯಾನ ಮಾಡಿದಂಥ ಮಹಾನ್ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪ. ಈಗ ಏನು ನೀವೇ ಕೇಳ್ತಿದ್ದೀರ ಕ್ವಶನ್, BJP ಅವ್ರು ಹಂಗೆ ಏನು ಹೇಳ್ತಿದ್ದಾರೆ, ಕುಟುಂಬ ರಾಜಕಾರಣ, JDS ಕುಟುಂಬ ರಾಜಕಾರಣ ಅಂತ ಮಾತಾಡ್ತಿದ್ದಾರೆ. ಹಾಗಿದ್ದಿದ್ರೆ ನಿಖಿಲ್ ಕುಮಾರಸ್ವಾಮಿ ಯಾಕೆ ತಂದರು? ಅವ್ರ ಅಪ್ಪನ ಕ್ಷೇತ್ರಕ್ಕೆ ಮಗನ ಯಾಕೆ ಬಂದ? ಅಜ್ಜನ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಹೇಗೆ ಬಂದ? ತಂದೆ ಕ್ಷೇತ್ರಕ್ಕೆ ವಿಜೇಂದ್ರ ಹೇಗೆ ಬಂದ? ಇವೆಲ್ಲ ಗೊತ್ತಿರಬೇಕು ತಾನೆ. ಅದು ಫಸ್ಟ್ ನಾವು ಇನ್ನೊಬ್ಬರು ಕುಟುಂಬ ರಾಜಕಾರಣ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಪಕ್ಷದಲ್ಲಿ ಹೇಗಿದೆ ಅನ್ನೋದು BJP ಆಗಲಿ JDS ಆಗಲಿ ಅರ್ಥ ಆಗಬೇಕು. ಸೊ ನಮ್ಮ ಸಮರ್ಥ ಏನಂತಂದರೆ ಅವನು ವಿದೇಶದಲ್ಲಿ ಔಟ್ ಆಫ್ ಕಂಟ್ರಿಲಿ ಓದ್ಕೊಂಬಂದು ಈಗ ಹೇಗೆ ಜನಗಳಿಗೆ ಸ್ಪಂದಿಸ್ತಿದ್ದಾರೆ. ನಾವು ಹೇಳೋದು ಬೇಡ, ಪ್ರತಿಯೊಂದು ಜನಗಳು ಹಳ್ಳಿಯಿಂದ ಹಿಡಿದು ನೀವು ಯಾರೇ ನಾವೇ ಆಗಲಿ ಸಾಮಾನ್ಯ ಜನರೇ ಸಹ ಒಂದು ಹಳ್ಳಿಯಿಂದ ಸಿಟಿಗೆ ಬಂದರೆ ಅವರು ಇದನ್ನೇ ಚೇಂಜ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಅವನು ಎಲ್ಲಿ ಇಂಗ್ಲೆಂಡ್ ಯು ಕೆಲಿ ಡಿಗ್ರಿ ಮುಗಿಸ್ಕೊಂಬಂಡು ನೆಕ್ಸ್ಟ್ PG ಮಾಡ್ಬೇಕಂತ ಅವನೇನು ರಾಜಕಾರಣಕ್ಕೆ ಬರ್ಬೇಕಂತ ನಾನು ಇಷ್ಟ ಇರಲಿಲ್ಲ. ಬಟ್ ಅದು ಒಂದು ಶಾಮನೂರು ಶಿವಶಂಕರಪ್ಪ ಅವರು ನನ್ನ ಮೊಮ್ಮಗ ಒಬ್ಬ ಬರಲಿ ಅಂತ ಹೇಳಿದಕ್ಕೆ ಏನು ಶಾಮನೂರು ಮಲ್ಲಿಕಾರ್ಜುನ ಅವರು ಒಂದು ಇದರಲ್ಲಿ ನ್ಯೂಸಲ್ಲಿ ಹೇಳ್ತಾರೆ,
ನಾನು ಏನು ಹೇಳಿದೆ ಪಿ ಜಿ ಮಾಡಪ್ಪ ಪಿ ಜಿ ಮಾಡು ಅಂತಂದು ಹೇಳಿ ನಿಮ್ಮ ತಾತನ ಆಶೀರ್ವಾದ ತಗೊಂಬೋ ಅಂತ ಕಳಿಸಿದಾಗ ಅವಾಗ ಅವ್ರ ತಾತವ್ರು ಹೇಳ್ತಾರೆ ಬೇಡ ಕಣ, ನನ್ನ ಕ್ಷೇತ್ರವನ್ನು ನೀನು ಮುಂದುವರಿಸ್ಕೊಂಡು ಹೋಗಂತೆ, ನನಗೆ ಶಕ್ತಿ ಇಲ್ಲ. ನಾನು ಎಮ್ ಎಲ್ ಎ ಆಗಿದ್ದರು, ಅವ್ರು ಎಮ್ ಎಲ್ ಎ ಆದಾಗೂ ಸಹ ಬಹಳ ಕೆಲಸಗಳನ್ನು ಅವ್ರನ್ನ ತಿಳ್ಕೊಂಡಿದ್ದಾರೆ, ಅವರು ಸಹ ಬಂದು ಮಾಡಿಸಿದ್ದಾರೆ. ಸೊ ಅದೇ ಎಕ್ಸ್ಪೀರಿಯನ್ಸ್ ಸಾಕು. ಅವ್ರ ಅಮ್ಮ ಇದ್ದಾರೆ, ಅವ್ರ ಅಪ್ಪ ಇದ್ದಾರೆ. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ BJP ಯಾಕೆ ಬರಬಾರ್ದು ಅಂತಂದರೆ, ಈಗಿರೋದು ಯಾವುದು ಸ್ಟೇಟ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದೇ 17ನೇ ಬಜೆಟ್ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು 17 ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕಂತಲೇ 100 ಕೋಟಿ ಆದಾಯವನ್ನು ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ದಕ್ಷಿಣ ಇಂಪ್ರೂವ್ ಆಗ್ತಿದೆ. ಅಂದರೆ ಇವಾಗ ಭಾಳ ಇಂಪ್ರೂವ್ ಆಗಿದೆ. ಇದು ಸ್ಲಮ್ ಅಂತಂದು ಏನಿಲ್ಲ, ಭಾಳ ಅಂದ್ರೆ ಭಾಳ ಇಂಪ್ರೂವ್ ಆಗಿದೆ. ನಮ್ಮ ಹಿರಿಯರು ಹೇಳ್ದಂಗೆ ಒಂದು ಹೊಲಕ್ಕೆ ಹೋಗ್ಬೇಕಂದ್ರೂ ಸಹ ಒಂದು ಕಾಂಕ್ರೀಟ್ ರೋಡ್ ಇದೆ ಅಂದರೆ ಥಿಂಕ್ ಮಾಡಿ ಹೇಗಿದೆ ಅಂತಂದು ಹೇಳಿದೆ. ಸೊ ಹಾಗಾಗಿ ಈ ಸಲ ಶಾಮನೂರು ಶಂಕರಪ್ಪನ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ನಾವು. ಒಂದು ಶಾಮನೂರು ಶಂಕರಪ್ಪ ಸಮರ್ಥ ಅವ್ರನ್ನ ಶಾಮನೂರು ಶಂಕರಪ್ಪನ ಗೆಲ್ಸ್ಕೊಂಬರ್ತಿದ್ವು, ಅದಕ್ಕೆ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಂಡು ಬಂದೇ ಬರ್ತೀವಿ. ಫೈಟು ಇದೆ, ಬಟ್ ಹೆಚ್ಚಿನ ಬಹುಮತದಿಂದ ಗೆಲ್ಸ್ಕೊಂಡು ಬಂದೇ ಬರ್ತೀವಿ.